ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. 5 ಸಾಲಿನಲ್ಲಿ ತಿರುಗುವ ಬಣ್ಣದ ದೀಪಗಳು, ಕಲ್ಯಾಣ ಮಂಟಪದಲ್ಲಿ ರಂಗೋಲಿಯಲ್ಲಿ ಅರಳಿದ ದೀಪೋತ್ಸವ 2025. ಮುಖ್ಯ ದ್ವಾರದಲ್ಲಿ ಮಹಾಲಕ್ಷ್ಮಿ, ಕೃಷ್ಣರಾಧೆ, ನಂದಿ ಎದುರು ಶಿವಲಿಂಗ ಹಾಗೂ ಸಭಾಭವನದಲ್ಲಿ ಬೃಹದಾಕಾರದ ಲಿಂಗವನ್ನ 20 ಕೆಜಿ ವಿವಿಧ ಪುಷ್ಪಗಳಿಂದ ಶೃಂಗಾರ. ಈ ಎಲ್ಲಾ ದೃಶ್ಯಗಳು ಭಕ್ತರನ್ನ ಆಕರ್ಷಿಸಿದ್ದು ಸಿದ್ದೇಶ್ವರ ಮಂದಿರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ 3ನೇ ರವಿವಾರ ನಡೆದ ದೀಪೋತ್ಸವದಲ್ಲಿ ಎಲ್ಲಿ ಏನು ಕತೆ ಅಂತ ಹುಬ್ಬೇರಿಸಬೇಡಿ, ನಾವು ತೋರಿಸ್ತೀವಿ ನೋಡಿ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಕಲ್ಯಾಣ ಸಿದ್ದೇಶ್ವರ ಮಂದಿರದಲ್ಲಿ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ವತಿಯಿಂದ ನಡೆದ ಈ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಭಕ್ತರನ್ನ ಆಕರ್ಷಿಸಿದೆ. ಸಂಪೂರ್ಣ ಮಂದಿರದಲ್ಲಿ 7111 ಹಣತೆಯನ್ನ ಇಟ್ಟು ದೀಪ ಹಚ್ಚಲಾಗಿದೆ. ಹಾಗಾದ್ರೆ ಬನ್ನಿ, ಪ್ರತ್ಯಕ್ಷ ದೃಶ್ಯವನ್ನ ನಾವು ತೋರಿಸ್ತೀವಿ, ನೋಡಿ ಕಣ್ತುಂಬಿಕೊಳ್ಳಿ. ಇದೇ ಸಂದರ್ಭದಲ್ಲಿ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ಅಧ್ಯಕ್ಷರು ಮಾತನಾಡಿ, ಕಳೆದ 7 ವರ್ಷಗಳಿಂದ ದೀಪೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. 2018-19ರಲ್ಲಿ 1111 ದೀಪಗಳು, 2020ರಲ್ಲಿ 2111 ದೀಪಗಳು, 2021ರಲ್ಲಿ 3111, 2022ರಲ್ಲಿ 4111, 2023 5111, 2024ರಲ್ಲಿ 6111 ಹಾಗೂ ಪ್ರಸಕ್ತ ವರ್ಷ 2025ರಲ್ಲಿ 7111 ದ್ವೀಪಗಳಿಂದ ಅಲಂಕಾರ ಮಾಡಲಾಗಿದೆ ಎಂದಿದ್ದಾರೆ. ನಾವು ಬೇಡಿಕೆಹಾಳ ಗ್ರಾಮದ ಶ್ರೀ ಕಲ್ಯಾಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ 7ನೇ ವರ್ಷ. 2018ರಿಂದ ನಾವು ಶುರುವಾತ್ ಮಾಡಿದ್ದು. ಸೊ 1ನೇ ವರ್ಷ ನಾವು ಕಾರ್ತಿಕ ದೇವರ ಒಂದು ರಂಗೋಲಿ ಚಿತ್ರವನ್ನ ಪ್ರೆಸೆಂಟ್ ಮಾಡಿದ್ವಿ. ಅದೇ ರೀತಿಯಾಗಿ ಅಖಂಡ ಭಾರತ, ಅದೇ ರೀತಿಯಾಗಿ ಸಂಸ್ಕೃತ ಭಾರತಿ. ಸೊ ಈ ವರ್ಷ ಕಾಂತಾರ ಚಾಪ್ಟರ್ 1 ಆ ಒಂದು ಪ್ರೇರಿತದಲ್ಲಿ ನಂದಿ ಮತ್ತು ಮಹಾದೇವಲಿಂಗ ಆ ಒಂದು ರಂಗೋಲಿಯನ್ನ ಪ್ರದರ್ಶನ ಮಾಡಿದ್ದೀವಿ. ಸೊ ಇದೇ ರೀತಿಯಾಗಿ 2018ರಿಂದ ನಾವು ಶುರುವಾತು ಮಾಡಿದ್ದು 1000 ಪಣತಿಯಿಂದ. ಈ ವರ್ಷ 7ನೇ ವರ್ಷ 7000 ಪಣತಿಯೊಂದಿಗೆ ನಾವು ಇನ್ನು ಮುಂದೆ ಇದೇ ರೀತಿಯಾಗಿ ಹೆಚ್ಚಿನ ಪಣತಿಯೊಂದಿಗೆ ನಾವು ದೀಪೋತ್ಸವದ ಕಾರ್ಯಕ್ರಮವನ್ನ ಇದೇ ರೀತಿಯಾಗಿ ನಾವು ಮುಂದುವರಿಸುತ್ತಾ ಹೋಗುತ್ತೇವೆ. ನೀವೀಗ ದೀಪೋತ್ಸವ ಮಾಡೋ ಮೂಲ ಹಿನ್ನೆಲೆ ಏನು? ಯಾವ್ದ್ರ ಸಲುವಾಗಿ ಮಾಡ್ತೀರಿ ನೀವೆಲ್ಲ ಎಲ್ಲರೂ ಕೂಡ್ಕೊಂಡು? ಎದ್ರ ಸಲುವಾಗಿ? ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ದೀಪೋತ್ಸವದ ಒಂದು ಉತ್ಸವ ಅಥವಾ ಒಂದು ಆರಂಭವನ್ನ ನೋಡಿಕೊಂಡು ಅದೇ ಒಂದು ಪ್ರೇರಣೆಯನ್ನು ತೆಗೆದುಕೊಂಡು ನಮ್ಮೂರ ಗ್ರಾಮ ದೇವತೆ ಆದ ಶ್ರೀ ಕಲ್ಯಾಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕೂಡ ಒಂದು ದೀಪೋತ್ಸವದ ಒಂದು ಆರಂಭವನ್ನ ಮಾಡಬೇಕಂತ ನಮ್ಮ ಎಲ್ಲ ಸದಸ್ಯರ ಒಂದು ವಿಚಾರವನ್ನು ಇಟ್ಕೊಂಡು ಅದೇ ರೀತಿಯಾಗಿ 2018ರಿಂದ ನಾವು ಶುರುವಾತ್ ಮಾಡಿದ್ವಿ. ಸೊ ಈ ವರ್ಷ 2025 7ನೇ ವರ್ಷ. ಸೊ ಇದೇ ರೀತಿಯಾಗಿ ನಾವು ಸತತವಾಗಿ ಮುಂದೆ ಕೂಡ ದೀಪೋತ್ಸವವನ್ನ ಮಾಡ್ತಾ ಹೋಗುತ್ತೇವೆ. ದೀಪೋತ್ಸವ ಯಶಸ್ವಿಗೊಳಿಸಲು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಸದಸ್ಯರು ವಿಶೇಷ ಶ್ರಮ ವಹಿಸಿದ್ರು. ಇದೇ ವೇಳೆ ಅದ್ದೂರಿಯಾಗಿ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚೋಣೆ, ಟಿವಿ 20 ಕನ್ನಡ, ನಿಪ್ಪಾಣಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.